ಅಮೈಲೇಸ್ ಕಿಣ್ವವು ಪಿಷ್ಟವನ್ನು ಪರಿವರ್ತಿಸುವಾಗ ಬರುವ ಉತ್ಪನ್ನ ಯಾವುದು? ಮಾಲ್ಟೋಸ್. ಈ ಕೆಳಗಿನ ಪಲ್ಲವ ಅರಸರ ಆಳ್ವಿಕೆಯ ಸರಿಯಾದ ಕಾಲಾನುಕ್ರಮವನ್ನು ಗುರುತಿಸಿರಿ. 1ನೇ ಪರಮೇಶ್ವರವರ್ಮನ್, 1ನೇ ನರಸಿಂಹವರ್ಮನ್, 1ನೇ ಮಹೇಂದ್ರವರ್ಮನ್, 2ನೇ ನಂದಿವರ್ಮನ್. ಪಲ್ಲವ ಅರಸರ ಆಳ್ವಿಕೆಯ ಸರಿಯಾದ ಕಾಲಾನುಕ್ರಮವನ್ನು ಗುರುತಿಸಿರಿ. ಮೊದಲು 1ನೇ ಮಹೇಂದ್ರವರ್ಮನ್, ನಂತರ 1ನೇ ನರಸಿಂಹವರ್ಮನ್, ಆನಂತರ 1ನೇ ಪರಮೇಶ್ವರವರ್ಮನ್, ಕೊನೆಗೆ 2ನೇ ನಂದಿವರ್ಮನ್. ಪಾಂಡ್ಯರ ರಾಜಧಾನಿ ಮದುರೈಯನ್ನು ಆಕ್ರಮಿಸಿ ಮದುರೈಕೊಂಡ ಎಂಬ ಬಿರುದನ್ನು ಧರಿಸಿದ ಚೋಳ ದೊರೆ ಯಾರು? ಒಂದನೇ ಪರಾಂತಕ. 1940 ಆಗಸ್ಟ್ 8ರಂದು ಆಗಸ್ಟ್ ಘೋಷಣೆ ಪ್ರಸ್ತಾಪವನ್ನು ಭಾರತೀಯರ ಮುಂದಿಟ್ಟ ವೈಸ್ರಾಯ್ ಯಾರು? ಲಾರ್ಡ್ ಲಿನ್ಲಿತ್ಗೋ. ಬೆನ್ನುಮೂಳೆ ಇರುವಿಕೆಯ ಆಧಾರದ ಮೇಲೆ ಪ್ರಾಣಿಗಳನ್ನು ಕಶೇರುಕಗಳು ಮತ್ತು ಅಕಶೇರುಕಗಳೆಂದು 2 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಹಾಗಾದರೆ ಈ ಕೆಳಗಿನವುಗಳಲ್ಲಿ ಅಕಶೇರುಕಗಳು ಯಾವುವು? ಸಂಧಿಪದಿಗಳು ಮತ್ತು ಮೃದ್ವಂಗಿಗಳು ಅಕಶೇರುಕಗಳಾಗಿವೆ. ಎಲೆಯು ತಯಾರಿಸಿದ ಆಹಾರವನ್ನು ಸಸ್ಯದ ಎಲ್ಲಾ ಭಾಗಗಳಿಗೆ ಸಾಗಾಣಿಕೆ ಮಾಡುವ ಆಹಾರವಾಹಕ ಅಂಗಾಂಶ ಯಾವುದು? ಆಹಾರವಾಹಕ ಅಂಗಾಂಶ ಫ್ಲೋಯಂ. ಶ್ವಾಸಕೋಶಗಳಿಂದ ಆಮ್ಲಜನಕ ಸಹಿತ ರಕ್ತವನ್ನು ಹೃದಯದ ಎಡ ಹೃತ್ಕರ್ಣಕ್ಕೆ ತೆಗೆದುಕೊಂಡು ಹೋಗುವ ರಕ್ತನಾಳ ಯಾವುದು? ಪುಪ್ಪಸಕ ಅಭಿಧಮನಿ. ಇಸ್ರೋದ ಸ್ಥಾಪಕ ಅಧ್ಯಕ್ಷರಾರು? ಇಸ್ರೋದ ಮೊದಲ ಅಧ್ಯಕ್ಷರು ಡಾಕ್ಟರ್ ವಿಕ್ರಮ್ ಸಾರಾಭಾಯಿ. ಆರ್.ಕೆ. ಲಕ್ಷ್ಮಣ್ ಒಬ್ಬ ಹೆಸರಾಂತ ವ್ಯಂಗ್ಯ ಚಿತ್ರಕಾರರು. ಬಾಂಬೆ ಸಮಾಚಾರ್ ಯಾವ ಭಾಷೆಯ ಪತ್ರಿಕೆ? ಗುಜರಾತಿ ಭಾಷೆಯ ಪತ್ರಿಕೆ. ಶಾಹಿದ್ ಇ ಅಜಾಮ್ ಎಂದು ಯಾರನ್ನು ಕರೆಯುತ್ತಿದ್ದರು? ಭಗತ್ ಸಿಂಗ್ ರನ್ನು ಕರೆಯುತ್ತಿದ್ದರು. ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ DRDO ಇರುವ ಸ್ಥಳ ಯಾವುದು? ನವದೆಹಲಿ. TR ಸುಬ್ಬರಾವ್ ಅವರ ಕಾವ್ಯನಾಮವೇನು? ತರಾಸು. ಕಾರ್ಡಿಯಾಲಜಿ ಯಾವುದಕ್ಕೆ ಸಂಬಂಧಿಸಿದೆ? ಹೃದಯ ವಿಜ್ಞಾನಕ್ಕೆ. ಹೈಡ್ರೋಫೋನ್ ಅನ್ನು ಏನನ್ನಾಗಿ ಬಳಸುತ್ತಾರೆ? ನೀರಿನ ಕೆಳಗೆ ಶಬ್ದವನ್ನು ಅಳೆಯಲು ಬಳಸುತ್ತಾರೆ. ಕಾಲಾರ ಮತ್ತು ಕ್ಷಯದ ಜೀವಾಣುವನ್ನು ಸಂಶೋಧಿಸಿದವರು ಯಾರು? ರಾಬರ್ಟ್ ಕೋಚ್. ನೀರನ್ನು ಶುದ್ಧೀಕರಿಸಲು ನೀರಿನಲ್ಲಿ ಯಾವ ಅನಿಲವನ್ನು ಹಾಯಿಸುತ್ತಾರೆ? ಕ್ಲೋರಿನ್ ಅನ್ನು ಹಾಯಿಸುತ್ತಾರೆ. ಮನುಷ್ಯನ ದೇಹದ ಅತ್ಯಂತ ಉದ್ದವಾದ ಎಲುಬು ಯಾವುದು? ಫೀಮರ್.
ವಾಯ್ಸ್ ಮೇಲನ್ನು ಕಂಡುಹಿಡಿದವರು ಯಾರು? ಗೋರ್ಡನ್ ಮ್ಯಾಥ್ಯೂ. ರಕ್ತದಲ್ಲಿ ಸಕ್ಕರೆಯನ್ನು ನಿಯಂತ್ರಿಸಲು ಈ ಕೆಳಗಿನ ಯಾವುದು ಹೆಚ್ಚಿನ ಸಹಾಯ ಮಾಡುತ್ತದೆ? ಮೇದೋಜೀರಕ ಗ್ರಂಥಿ. ಈ ಕೆಳಗಿನ ಯಾವುದು ಸಿಫಿಲಿಸ್ ಕಾಯಿಲೆಯನ್ನುಂಟು ಮಾಡುತ್ತದೆ? ಬ್ಯಾಕ್ಟೀರಿಯಾ. ಹಸಿರು ಕಾಯಿಗಳನ್ನು ಕೃತಕವಾಗಿ ಪಕ್ವಗೊಳಿಸಲು ಉಪಯೋಗಿಸುವ ರಾಸಾಯನಿಕ ಯಾವುದು? ಹಸಿರು ಕಾಯಿಗಳನ್ನು ಹಣ್ಣು ಮಾಡಲು ಇಥಿಲೀನನ್ನು ಬಳಸುತ್ತಾರೆ. ವಾತಾವರಣದಲ್ಲಿರುವ ಅಲ್ಟ್ರಾವೈಲೆಟ್ ಕಿರಣಗಳನ್ನು ಯಾವುದು ಹೀರಿಕೊಳ್ಳುತ್ತದೆ? ಓಝೋನ್ ಹೀರಿಕೊಳ್ಳುತ್ತದೆ. ಬ್ರೋಕನ್ ವಿಂಗ್ಸ್ ಕೃತಿಯ ಕರ್ತೃ ಯಾರು? ಸರೋಜಿನಿ ನಾಯ್ಡು. ಬಂಗಾಳದ ಗ್ರೇಟ್ ಗಾರ್ಬೋ ಎಂದು ಪ್ರಸಿದ್ಧಿ ಹೊಂದಿದ್ದವರು ಯಾರು? ಸುಚಿತ್ರಾ ಸೇನ್. ಭಾರತದ ಈ ಕೆಳಗಿನ ಯಾವ ದೇವಾಲಯವನ್ನು ಕಪ್ಪು ಪಗೋಡ ಎಂದು ಕರೆಯಲಾಗುತ್ತದೆ? ಸೂರ್ಯ ದೇವಾಲಯ, ಕೊನಾರ್ಕ್ನಲ್ಲಿರುವ ಸೂರ್ಯ ದೇವಾಲಯವನ್ನು. 1864ರಲ್ಲಿ ಮದ್ರಾಸ್ನಲ್ಲಿ ವೇದ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಕೇಶವ್ ಚಂದ್ರ ಸೇನ್. ಈ ಕೆಳಗಿನವರಲ್ಲಿ ಬ್ರಿಟನ್ ಸಂಸತ್ತಿಗೆ ಆಯ್ಕೆಗೊಂಡ ಮೊದಲ ಸಿಖ್ ಮಹಿಳೆ ಯಾರು? ಪ್ರೀತ್ ಕೌರ್ ಗಿಲ್. ಭಾರತದ ಪ್ರಥಮ ಲೈಬ್ರರಿಯನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ? ಹರಿಯಾಣ. ಈ ಕೆಳಗಿನವುಗಳಲ್ಲಿ ವಿಶ್ವದ ಕಿರಿಯ ಪರ್ವತ ಶ್ರೇಣಿ ಯಾವುದು? ಹಿಮಾಲಯ ಪರ್ವತ ಶ್ರೇಣಿ. ಈ ಕೆಳಗಿನವುಗಳಲ್ಲಿ G7 ರಾಷ್ಟ್ರಗಳ ಗುಂಪಿಗೆ ಸೇರಿರುವ ರಾಷ್ಟ್ರಗಳು ಯಾವುವು? ಫ್ರಾನ್ಸ್, ಇಟಲಿ, ಬ್ರಿಟನ್, ಅಮೆರಿಕ ಇವೆಲ್ಲ G7 ರಾಷ್ಟ್ರಗಳ ಗುಂಪಿಗೆ ಸೇರಿರುವ ರಾಷ್ಟ್ರಗಳು. ವಿಶ್ವದಲ್ಲಿಯೇ ಪ್ರಥಮ ಬಾರಿಗೆ ಮಾಹಿತಿ ಹಕ್ಕು ಕಾಯ್ದೆಯನ್ನು ಪರಿಚಯಿಸಿದ ದೇಶ ಯಾವುದು? ಸ್ವೀಡನ್. ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಪ್ರಸಿದ್ಧಿ ಪಡೆದಿರುವ ನಗರ ಯಾವುದು? ದಾವಣಗೆರೆ. ಭಾರತದ ಮೊಟ್ಟ ಮೊದಲ ಮೋನೋ ರೈಲು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಸಂಚರಿಸುತ್ತಿದೆ? ಮಹಾರಾಷ್ಟ್ರದಲ್ಲಿ. ಭಾರತವು ಚುಕಾ ಜಲವಿದ್ಯುತ್ ಯೋಜನೆಯನ್ನು ಯಾವ ದೇಶದಲ್ಲಿ ನಿರ್ಮಿಸಿದೆ? ಭೂತಾನ್ನಲ್ಲಿ. ಗಾಳಿಯ ವೇಗ ಮತ್ತು ಅದರ ದಿಕ್ಕನ್ನು ಅಳೆಯಲು ಬಳಸಲಾಗುವ ಉಪಕರಣ ಯಾವುದು? ಅನಿಮೋಮೀಟರ್. ಪರ್ವತಗಳ ಬಗೆಗಿನ ಅಧ್ಯಯನವನ್ನು ಏನೆಂದು ಕರೆಯಲಾಗುವುದು? ಆರೋಲಜಿ. ಯುನೆಸ್ಕೋದ ಮುಖ್ಯ ಕಚೇರಿ ಇರುವ ಸ್ಥಳ ಯಾವುದು?
ಪ್ಯಾರಿಸ್. ಸಾಹಿತ್ಯ ಕ್ಷೇತ್ರದಲ್ಲಿನ ಉನ್ನತ ಸಾಧನೆಗಾಗಿ ಕೆ ಬಿರ್ಲಾ ಫೌಂಡೇಶನ್ ನೀಡುವ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯ ಮೊತ್ತವೆಷ್ಟು? 15 ಲಕ್ಷ ರೂಪಾಯಿಗಳು. ಗುಜರಾತ್ ಮೇಲಿನ ವಿಜಯದ ನೆನಪಿಗಾಗಿ ಬುಲಂದ್ ದರ್ವಾಜವನ್ನು ನಿರ್ಮಿಸಿದ ಸುಲ್ತಾನ ಅಕ್ಬರ್ ಇವನ ಸಮಾಧಿ ಇರುವ ಸ್ಥಳ ಯಾವುದು? ಆಗ್ರಾ. ಈ ಕೆಳಗಿನ ರಾಷ್ಟ್ರೀಯ ಉದ್ಯಾನವನಗಳು ಹಾಗೂ ಅವುಗಳಿರುವ ರಾಜ್ಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ಆಪ್ಷನ್ ಡಿ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಉತ್ತರಾಖಂಡದಲ್ಲಿ ಕಂಡುಬರುತ್ತದೆ. ದುಧ್ವಾ ರಾಷ್ಟ್ರೀಯ ಉದ್ಯಾನವನ ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತದೆ. ಹಜಾರಿಬಾಗ್ ರಾಷ್ಟ್ರೀಯ ಉದ್ಯಾನವನ ಜಾರ್ಖಂಡ್ನಲ್ಲಿ ಕಂಡುಬರುತ್ತದೆ. ಹಾಗಾದರೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂನಲ್ಲಿ ಕಂಡುಬರುತ್ತದೆ. ಭಾರತದ ಪ್ರಮುಖ ನಗರಗಳಲ್ಲಿ ಒಂದಾದ ವಿಶಾಖಪಟ್ಟಣ ಈ ಕೆಳಗಿನ ಯಾವ ಕೈಗಾರಿಕೆಗೆ ಪ್ರಸಿದ್ಧಿಯಾಗಿದೆ? ಹಡಗು ನಿರ್ಮಾಣ ಕೈಗಾರಿಕೆಗೆ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿರಿ. ಎ. ಗೇಟ್ವೇ ಆಫ್ ಇಂಡಿಯಾವನ್ನು ಬ್ರಿಟನ್ ರಾಜ 5ನೇ ಜಾರ್ಜ್ ಮತ್ತು ರಾಣಿ ಮೇರಿ ಅವರು ಭಾರತಕ್ಕೆ ಭೇಟಿ ನೀಡಿದ್ದ ಸ್ಮರಣಾರ್ಥ ನಿರ್ಮಿಸಲಾಗಿದೆ. ಗೇಟ್ವೇ ಆಫ್ ಇಂಡಿಯಾ ದೆಹಲಿಯಲ್ಲಿದೆ. ಸರಿಯಾದ ಉತ್ತರ ಎ ಸರಿ, ಬಿ ತಪ್ಪು. ಏಕೆಂದರೆ ಗೇಟ್ವೇ ಆಫ್ ಇಂಡಿಯಾ ಇರೋದು ಮುಂಬೈನಲ್ಲಿ. ಈ ಗೇಟ್ವೇ ಆಫ್ ಇಂಡಿಯಾವನ್ನು ಬ್ರಿಟನ್ನ ರಾಜ 5ನೇ ಚಾರ್ಲ್ಸ್ ಮತ್ತು ರಾಣಿ ಮೇರಿ ಅವರು ಭಾರತಕ್ಕೆ ಭೇಟಿ ನೀಡಿದ್ದ ಸ್ಮರಣಾರ್ಥ ನಿರ್ಮಿಸಲಾಗಿದೆ. ಸಾರ್ವಜನಿಕ ವೆಚ್ಚದ ಏರಿಕೆಗೆ ಈ ಕೆಳಗಿನ ಯಾವುವು ಕಾರಣವಾಗಿವೆ? ಸರ್ಕಾರದ ಕಲ್ಯಾಣ ಚಟುವಟಿಕೆಗಳ ಹೆಚ್ಚಳ, ರಕ್ಷಣಾ ವೆಚ್ಚದ ಬೆಳವಣಿಗೆ, ಖಾಸಗಿ ರಂಗದ ಬೆಳವಣಿಗೆ, ರಿಯಾಯಿತಿಗಳಲ್ಲಿ ಬೆಳವಣಿಗೆ, ಗ್ರೋತ್ ಆಫ್ ಸಬ್ಸಿಡೀಸ್. ಸಾರ್ವಜನಿಕ ವೆಚ್ಚದ ಏರಿಕೆಗೆ ಕಾರಣಗಳು ಸರ್ಕಾರದ ಕಲ್ಯಾಣ ಚಟುವಟಿಕೆಗಳ ಹೆಚ್ಚಳ, ರಕ್ಷಣಾ ವೆಚ್ಚದ ಬೆಳವಣಿಗೆ, ರಿಯಾಯಿತಿಗಳಲ್ಲಿ ಬೆಳವಣಿಗೆ. ಇವು ಮೂರು ಮಾತ್ರ. ಈ ಕೆಳಗಿನ ಯಾರನ್ನು ಆಧುನಿಕ ರೂಪಾಯಿಯ ಪಿತೃವೆಂದು ಕರೆಯಲಾಗಿದೆ? ಶೇರ್ ಷಾನನ್ನು. ಆಡಳಿತ ಅನುಕೂಲಕ್ಕಾಗಿ ಅಕ್ಬರನು ತನ್ನ ಸಾಮ್ರಾಜ್ಯವನ್ನು ಎಷ್ಟು ಸಭಾಗಳನ್ನಾಗಿ ವಿಭಾಗಿಸಿದ್ದನು? 15 ಸಭಾಗಳನ್ನಾಗಿ ವಿಭಾಗಿಸಿದ್ದನು. ಆಡಳಿತ ವ್ಯವಸ್ಥೆಯ ಸುಧಾರಣೆಗಾಗಿ ದಳವಾಯಿ ಎಂಬ ಮುಖ್ಯ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಿದ ಮೈಸೂರು ಅರಸ ಯಾರು? ದಳವಾಯಿಯನ್ನು ನೇಮಕ ಮಾಡಿದ ಮೈಸೂರು ಅರಸ ರಾಜ ಒಡೆಯರು. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿರಿ. ಎ. ಕಬೀರ್ ದಾಸರು ಸೂಫಿ ಪಂಥದ ಪ್ರಮುಖ ಪ್ರತಿಪಾದಕರಾಗಿದ್ದಾರೆ. ಕಬೀರ್ ದಾಸರವರು ರಮಾನಂದ ಅವರ ಶಿಷ್ಯರಾಗಿದ್ದರು. ಸರಿಯಾದ ಉತ್ತರ ಬಿ ಸರಿ, ಎ ತಪ್ಪು. ಕಬೀರ್ ದಾಸ್ ಅವರು ರಮಾನಂದ ಅವರ ಶಿಷ್ಯರಾಗಿದ್ದಾರೆ. ಹಾಗಾದರೆ ಸೂಫಿ ಪಂಥದ ಪ್ರಮುಖ ಪ್ರತಿಪಾದಕರು ಯಾರು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಮ್ಯಾಜಿನಿ ಕ್ಲಬ್ ಎಂಬ ತೀವ್ರಗಾಮಿ ಸಂಸ್ಥೆಯನ್ನು ಹುಟ್ಟುಹಾಕಿದವರು ಯಾರು? ಗಂಗಾಧರರಾವ್ ದೇಶಪಾಂಡೆ ಮತ್ತು ಗೋವಿಂದರಾವ್ ಯಾಳಗಿ. ಭಾರತ ಸಂವಿಧಾನ ರಚನಾ ಸಂದರ್ಭದಲ್ಲಿ ರಚಿಸಲಾಗಿದ್ದ ಕರಡು ಸಂವಿಧಾನ ಪರಿಶೀಲನಾ ವಿಶೇಷ ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು?
ಕರಡು ಸಂವಿಧಾನ ಪರಿಶೀಲನಾ ವಿಶೇಷ ಸಮಿತಿಯ ಅಧ್ಯಕ್ಷರಾಗಿದ್ದವರು ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್. ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿ ಈ ಕೆಳಗಿನ ಯಾವ ಅನಿಲವನ್ನು ಬಿಡುಗಡೆ ಮಾಡುತ್ತವೆ? ಜಲಜನಕವನ್ನು ಬಿಡುಗಡೆ ಮಾಡುತ್ತವೆ. ಈ ಕೆಳಗಿನ ಯಾವ ದ್ರಾವಣದಲ್ಲಿ ಚಿನ್ನ ಕರಗುತ್ತದೆ? ಚಿನ್ನ ಕರಗುವುದು ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಪ್ರಬಲ ನೈಟ್ರಿಕ್ ಆಮ್ಲದ ಮಿಶ್ರಣದಲ್ಲಿ. ಟೈಗರ್ ಟ್ರಂಪ್ ಎಂಬುದು ಈ ಕೆಳಗಿನ ಯಾವ ದೇಶಗಳ ನಡುವಿನ ಜಂಟಿ ಸೇನಾ ಸಮರಾಭ್ಯಾಸವಾಗಿದೆ? ಟೈಗರ್ ಟ್ರಂಪ್ ಅಮೆರಿಕ ಮತ್ತು ಭಾರತ. ಸುಪ್ರೀಂ ಕೋರ್ಟ್ ಈ ಕೆಳಗಿನ ಯಾವುದರ ಸುಧಾರಣೆಗಾಗಿ ಸಲಹೆ ನೀಡಲು ನ್ಯಾಯಮೂರ್ತಿ ಅಮಿತಾಬ್ ರಾಯ್ ನೇತೃತ್ವದ ಸಮಿತಿಯನ್ನು ರಚಿಸಿತ್ತು? ಬಂದಿಖಾನೆ ಸುಧಾರಣೆಯನ್ನು ಸುಧಾರಿಸಲು. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿರಿ. ಎ. ಛತ್ರಪತಿ ಶಿವಾಜಿ ಟರ್ಮಿನಸ್ ರೈಲು ನಿಲ್ದಾಣವು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಒಂದಾಗಿದೆ. ಈ ನಿಲ್ದಾಣವನ್ನು ಮೊದಲು ವಿಕ್ಟೋರಿಯಾ ಟರ್ಮಿನಸ್ ಎಂದು ಕರೆಯಲಾಗುತ್ತಿತ್ತು. ಫ್ರೆಡರಿಕ್ ವಿಲಿಯಂ ಸ್ಟೀವ್ಸ್ ಈ ರೈಲು ನಿಲ್ದಾಣವನ್ನು ವಿನ್ಯಾಸಗೊಳಿಸಿದ್ದಾರೆ. ಎ, ಬಿ, ಸಿ ಮೂರು ಕೂಡ ಸರಿ. ಛತ್ರಪತಿ ಶಿವಾಜಿ ಟರ್ಮಿನಲ್ ರೈಲು ನಿಲ್ದಾಣ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಒಂದಾಗಿದೆ ಮತ್ತು ಇದಕ್ಕೆ ಈ ಹಿಂದೆ ವಿಕ್ಟೋರಿಯಾ ಟರ್ಮಿನಸ್ ಎಂದು ಕರೆಯಲಾಗುತ್ತಿತ್ತು. ಇದನ್ನು ವಿನ್ಯಾಸಗೊಳಿಸಿದವರು ಫ್ರೆಡರಿಕ್ ವಿಲಿಯಂ ಸ್ಟೀವ್ಸ್. ಮೂತ್ರಪಿಂಡದ ಹರಳುಗಳು ಡ್ಯಾಶ್ನಿಂದ ರಚನೆಗೊಳ್ಳುತ್ತವೆ? ಕ್ಯಾಲ್ಸಿಯಂ ಆಕ್ಸಾಲೇಟ್ನಿಂದ ರಚನೆಗೊಳ್ಳುತ್ತವೆ. ಈ ಕೆಳಗಿನವರಲ್ಲಿ ರಾಮಾಯಣವನ್ನು ಪರ್ಷಿಯನ್ ಭಾಷೆಗೆ ಅನುವಾದಿಸಿದವರು ಯಾರು? ಅಬ್ದುಲ್ ಫೈಜಿ. ಭಾರತದ ಸುದರ್ಶನ್ ಪಟ್ನಾಯಕ್ ಪ್ರಸಿದ್ಧ ಮರಳು ಶಿಲ್ಪಿ. ಈ ಕೆಳಗಿನವರಲ್ಲಿ ಕಂಪ್ಯೂಟರ್ ಮೌಸ್ನ ಸಂಶೋಧಕರು ಯಾರು? ಮೌಸ್ನ ಸಂಶೋಧಕರು ಡಗ್ಲಾಸ್ ಏಂಜೆಲ್ ಬಾರ್ಟ್. ಈ ಕೆಳಗಿನವುಗಳಲ್ಲಿ ಭಾರತದ ಅತ್ಯಂತ ಪುರಾತನ ಪರ್ವತ ಶ್ರೇಣಿ ಯಾವುದು? ಅರಾವಳಿ ಪರ್ವತ ಶ್ರೇಣಿ. ಈ ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಅತ್ಯಂತ ಎತ್ತರವಾದ ಶಿಖರ ಗುರುಶಿಖರ. ಈ ಗುರುಶಿಖರ ಕಂಡುಬರುವುದು ಮೌಂಟ್ ಅಬುವಿನಲ್ಲಿ. ಈ ಅರಾವಳಿ ಪರ್ವತ ಶ್ರೇಣಿ ಯಾವ ಯಾವ ರಾಜ್ಯಗಳಲ್ಲಿ ಹರಡಿದೆ ಅಂದರೆ ರಾಜಸ್ಥಾನ, ಹರಿಯಾಣ, ದೆಹಲಿ ಮತ್ತು ಗುಜರಾತ್ನಲ್ಲಿ ಹರಡಿದೆ. ನೇಲ್ ಪಾಲಿಶ್ ರಿಮೂವಲ್ ಈ ಕೆಳಗಿನ ಯಾವುದನ್ನು ಒಳಗೊಂಡಿರುತ್ತದೆ? ಅಸಿಟೋನ್ ಅನ್ನು ಒಳಗೊಂಡಿರುತ್ತದೆ. ಈ ಕೆಳಗಿನವರಲ್ಲಿ ಭಾರತದ ಮೊದಲ ವೈಸ್ರಾಯ್ ಯಾರು? ಭಾರತದ ಮೊದಲ ವೈಸ್ರಾಯ್ ಲಾರ್ಡ್ ಕ್ಯಾನಿಂಗ್. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿರಿ. ಎ. ಇದು ಭಾರತದ ಅತ್ಯಂತ ಪುರಾತನ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಅಳಿವಿನಂಚಿನಲ್ಲಿರುವ ಬಂಗಾಳ ಹುಲಿಗಳನ್ನು ರಕ್ಷಿಸಲು ಈ ಉದ್ಯಾನವನವನ್ನು ಸ್ಥಾಪಿಸಲಾಯಿತು. ಈ ಉದ್ಯಾನವನ ಅಸ್ಸಾಂನಲ್ಲಿದೆ. ಸರಿಯಾದ ಉತ್ತರ ಎ ಮತ್ತು ಬಿ ಮಾತ್ರ ಸರಿ. ಇನ್ನು ಈ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಇದು ಭಾರತದ ಅತ್ಯಂತ ಪುರಾತನ ರಾಷ್ಟ್ರೀಯ ಉದ್ಯಾನವನ. ಇದನ್ನು ಬಂಗಾಳ ಹುಲಿಗಳನ್ನು ರಕ್ಷಿಸಲು ಈ ರಾಷ್ಟ್ರೀಯ ಉದ್ಯಾನವನವನ್ನು ಸ್ಥಾಪಿಸಲಾಯಿತು ಹಾಗೂ ಈ ರಾಷ್ಟ್ರೀಯ ಉದ್ಯಾನವನ ಕಂಡುಬರುವುದು
ಉತ್ತರಾಖಂಡದಲ್ಲಿ. ಈ ಕೆಳಗಿನ ಯಾವುದನ್ನು ಬ್ಲಡ್ ಥಿನ್ನರ್ ಆಗಿ ಬಳಸಲಾಗುವುದು? ವಾರ್ಫರಿನ್. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿರಿ. ತೆಹ್ರಿ ಅಣೆಕಟ್ಟು ಭಾರತದ ಅತಿ ಎತ್ತರದ ಅಣೆಕಟ್ಟಾಗಿದೆ. ಈ ಅಣೆಕಟ್ಟನ್ನು ಭಾಗೀರಥಿ ನದಿಗೆ ನಿರ್ಮಿಸಲಾಗಿದೆ. ಈ ಅಣೆಕಟ್ಟು ಜಾರ್ಖಂಡ್ ರಾಜ್ಯದಲ್ಲಿದೆ. ಎ ಮತ್ತು ಬಿ ಮಾತ್ರ ಸರಿ. ಅಂದರೆ ತೆಹ್ರಿ ಅಣೆಕಟ್ಟು ಭಾರತದ ಅತಿ ಎತ್ತರದ ಅಣೆಕಟ್ಟಾಗಿದೆ. ಈ ಅಣೆಕಟ್ಟು ಭಾಗೀರಥಿ ನದಿಗೆ ನಿರ್ಮಿಸಲಾಗಿದೆ. ಆದರೆ ಈ ಅಣೆಕಟ್ಟು ಇರುವುದು ಜಾರ್ಖಂಡ್ ರಾಜ್ಯದಲ್ಲಿ ಅಲ್ಲ, ಇದು ಇರುವುದು ಉತ್ತರಾಖಂಡದಲ್ಲಿ. ಸಿಡ್ಬಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. SIDBIಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿರಿ. SIDBI ಅಂದರೆ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂಬುದು SIDBIನ ವಿಸ್ತೃತ ರೂಪವಾಗಿದೆ. ಎರಡನೇದು, ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಮೂರನೇದು, ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಗಾತ್ರದ ಕೈಗಾರಿಕೆಗಳಿಗೆ ಹಣಕಾಸು ಸಹಾಯ ಮಾಡುವ ಸಂಸ್ಥೆ ಈ ಸಿಡ್ಬಿ ಆಗಿದೆ. ಎ ಮತ್ತು ಸಿ ಮಾತ್ರ ಸರಿ. ಬಿ ತಪ್ಪು. ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿಲ್ಲ, ಇದರ ಕೇಂದ್ರ ಕಚೇರಿ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಕಂಡುಬರುತ್ತದೆ. ಇನ್ನು ಈ SIDBI ಸ್ಥಾಪನೆಯಾಗಿದ್ದು 2 ಏಪ್ರಿಲ್ 1990ರಲ್ಲಿ ಸ್ಥಾಪನೆ ಮಾಡಲಾಯಿತು. ಈ ಕೆಳಗಿನ ಯಾವ ದಿನದಂದು ಭಾರತದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಗುವುದು? ಆಗಸ್ಟ್ 29ರಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಗುವುದು. ಏಕೆ ಅಂದರೆ ಇನ್ ಇಂಡಿಯಾ ಇಟ್ ಈಸ್ ಸೆಲೆಬ್ರೇಟೆಡ್ ಇನ್ ಆನರ್ ಆಫ್ ದಿ ಹಾಕಿ ಲೆಜೆಂಡ್ ಮೇಜರ್ ಧ್ಯಾನ್ ಚಂದ್ಸ್ ಬರ್ತ್ ಆ್ಯನಿವರ್ಸರಿ. ಮೇಜರ್ ಧ್ಯಾನ್ ಚಂದ್, ಹಾಕಿಯ ಲೆಜೆಂಡ್ ಆದಂತಹ ಮೇಜರ್ ಧ್ಯಾನ್ ಚಂದ್ ಅವರ ಹುಟ್ಟು ಹಬ್ಬದ ಸಲುವಾಗಿ ಪ್ರತಿ ವರ್ಷ ಆಗಸ್ಟ್ 29ರಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಗುವುದು. ಅಯೋಧ್ಯೆ ಭೂ ವಿವಾದ ಕುರಿತು ತೀರ್ಪು ನೀಡಿದ ಸುಪ್ರೀಂ ಕೋರ್ಟ್ನ ಪಂಚಸದಸ್ಯ ಸಂವಿಧಾನ ಪೀಠವು ಈ ಕೆಳಕಂಡ ಯಾವ ನ್ಯಾಯಾಧೀಶರನ್ನು ಒಳಗೊಂಡಿರಲಿಲ್ಲ? ಪ್ರಶಾಂತ್ ಭೂಷಣ್ ಅವರನ್ನು ಒಳಗೊಂಡಿರಲಿಲ್ಲ. ಇನ್ನು ಈ ಅಯೋಧ್ಯೆ ಭೂ ವಿವಾದ ಕುರಿತು ತೀರ್ಪು ನೀಡಿದ ಸುಪ್ರೀಂ ಕೋರ್ಟ್ನ ಪಂಚ ಸದಸ್ಯರ ನ್ಯಾಯಮೂರ್ತಿಗಳು ಅಂದರೆ ಇವ್ರು ನೋಡಿ, ಪಂಚ ನ್ಯಾಯಮೂರ್ತಿಗಳು. ಒಂದನೇದು ರಂಜನ್ ಗೊಗೊಯ್, SA ಬೊಬ್ಡೆ, DY ಚಂದ್ರಚೂಡ್, ಅಶೋಕ್ ಭೂಷಣ್, S ಅಬ್ದುಲ್ ನಾಜೀರ್. ಈ 5 ಜನರ ಪೀಠವು ಅಯೋಧ್ಯೆ ಭೂ ವಿವಾದ ಕುರಿತು ತೀರ್ಪು ನೀಡಿತು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಲ್ಸ್ ರಿಸರ್ಚ್ ಇರುವ ಸ್ಥಳ ಯಾವುದು? ಪಲ್ಸಸ್ ರಿಸರ್ಚ್ ಕಾನ್ಪುರದಲ್ಲಿದೆ. ಈ ಪಲ್ಸಸ್ ರಿಸರ್ಚ್ ಇನ್ಸ್ಟಿಟ್ಯೂಟನ್ನು 1983ರಲ್ಲಿ ಸ್ಥಾಪಿಸಲಾಯಿತು. ಇದು ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದೆ. ದ ವುಮನ್ ಇನ್ ದ ವಿಂಡೋ ಕಾದಂಬರಿಯ ಕರ್ತೃ ಯಾರು? AJ ಫಿನ್ ಅವರು. 1 ಗಿಗಾಬೈಟ್ ಎಷ್ಟು ಮೆಗಾಬೈಟ್ಗಳಿಗೆ ಸಮನಾಗಿದೆ? 1 GB ಈಸ್ ಈಕ್ವಲ್ ಟು 1024 MB 1024 MBಗೆ. 8 ಬಿಟ್ ಅಂದರೆ 1 ಬೈಟ್ ಈಸ್ ಈಕ್ವಲ್ ಟು 8 ಬಿಟ್. 1024 ಬೈಟ್ಗೆ 1 KB ಸಮ. 1024 KBಗೆ 1 MB ಸಮ. 1024 MBಗೆ 1 TB ಸಮ. ಮೃತ ಸಮುದ್ರ ಡೆಡ್ ಸಿ ಯಾವ 2 ದೇಶಗಳ ನಡುವೆ ನೆಲೆಸಿದೆ? ಇಸ್ರೇಲ್ ಮತ್ತು ಜೋರ್ಡಾನ್ ಮಧ್ಯೆ. ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದ ಚುನಾವಣಾ ತಕರಾರು ಅರ್ಜಿಯನ್ನು ಇತ್ಯರ್ಥಪಡಿಸುವವರು ಯಾರು?
ಇತ್ಯರ್ಥಪಡಿಸುವುದು ಸುಪ್ರೀಂ ಕೋರ್ಟ್. ಈ ಹಿಂದೆ ಯಾವ ವಿಧಿಯು ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು ಕಲ್ಪಿಸಿತ್ತು? 370ನೇ ವಿಧಿ. ಭಾರತ ಸಂವಿಧಾನದ 4ನೇ ಅನುಸೂಚಿಯು ಈ ಕೆಳಗಿನ ಯಾವ ವಿಷಯದ ಕುರಿತು ವಿವರಣೆ ನೀಡುತ್ತದೆ? ನಾಲ್ಕನೇ ಅನುಸೂಚಿ ವಿವಿಧ ರಾಜ್ಯಗಳ ರಾಜ್ಯಸಭಾ ಸ್ಥಾನಗಳ ಹಂಚಿಕೆಯ ಬಗ್ಗೆ ವಿವರಣೆ ನೀಡುತ್ತದೆ. ಈ ಕೆಳಗಿನ ಯಾವ ಮಣ್ಣು ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಉತ್ಪತ್ತಿಯಾಗಿದೆ? ಕಪ್ಪು ಮಣ್ಣು. ಪರ್ವತ ಸರಣಿಗಳು ಮತ್ತು ಅವುಗಳಲ್ಲಿ ಕಂಡುಬರುವ ಅತ್ಯುನ್ನತ ಶಿಖರಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೊಂದಾಣಿಕೆ ಸರಿಯಾಗಿದೆ ಎಂಬುದನ್ನು ಗುರುತಿಸಿರಿ. ಎಲ್ಲವೂ ಸರಿಯಾಗಿವೆ. ಪೂರ್ವ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಹಾರ್ಮಕೊಂಡ. ನೀಲಗಿರಿ ಪರ್ವತಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ದೊಡ್ಡ ಬೆಟ್ಟ. ಮೈಕಲ್ ಪರ್ವತಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಅಮರಕಂಟಕ. ಈ ಕೆಳಗಿನವುಗಳಲ್ಲಿ ಭಾರತಕ್ಕೆ ಸಂಪೂರ್ಣ ಜವಾಬ್ದಾರಿಯುತ ಸರ್ಕಾರವನ್ನು ರಚಿಸಲು ಅವಕಾಶ ಕಲ್ಪಿಸಿದ ಕಾಯ್ದೆ ಯಾವುದು? 1935ರ ಭಾರತೀಯ ಸರ್ಕಾರ ಕಾಯ್ದೆ. ಅರ್ಥಶಾಸ್ತ್ರದ ಪ್ರಮುಖ ಪುಸ್ತಕಗಳಲ್ಲಿ ಒಂದಾದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟರೆಸ್ಟ್ ಅಂಡ್ ಮನಿ ಎಂಬ ಗ್ರಂಥವನ್ನು ಈ ಕೆಳಗಿನ ಯಾರು ರಚಿಸಿದ್ದಾರೆ? ಜಾನ್ ಮೆನಾರ್ಡ್ ಕೇನ್ಸ್. ಭಾರತದ ಹಣದ ಮಾರುಕಟ್ಟೆ ಸುಧಾರಣೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಸಮಿತಿಯನ್ನು ರಚಿಸಲಾಗಿತ್ತು? ವಾಗಲ್ ಸಮಿತಿಯನ್ನು ರಚಿಸಲಾಗಿತ್ತು. ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮವು ಮಾನವ ಅಭಿವೃದ್ಧಿ ಸೂಚಿಯನ್ನು ಈ ಕೆಳಗಿನ ಯಾವ ಮಾನದಂಡಗಳ ಆಧಾರದ ಮೇಲೆ ಅಂದಾಜಿಸುತ್ತದೆ? ಮಾನವ ಅಭಿವೃದ್ಧಿ ಸೂಚಿಯನ್ನು ಅಂದಾಜಿಸಲು ಬಳಸಲಾಗುವ ಮಾನದಂಡಗಳು ಶೈಕ್ಷಣಿಕ ಸಾಧನೆ, ನಿರೀಕ್ಷಿತ ಜೀವಿತಾವಧಿ, ಜೀವನ ಮಟ್ಟ. ಈ ಮೂರನ್ನು ಕೂಡ ಮಾನದಂಡಗಳನ್ನಾಗಿ ಬಳಸುತ್ತಾರೆ. ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳ ಉತ್ಪಾದನೆಯಲ್ಲಿ ಆದಂತಹ ಅಗಾಧ ಹೆಚ್ಚಳವನ್ನು ಕಾಮನಬಿಲ್ಲು ಕ್ರಾಂತಿ ಎಂದು ಕರೆಯುತ್ತಾರೆ. ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳ ಉತ್ಪಾದನೆಯಲ್ಲಿ ಆದಂತಹ ಅಗಾಧ ಹೆಚ್ಚಳವನ್ನು ಕಾಮನಬಿಲ್ಲು ಎಂದು ಕರೆಯುತ್ತಾರೆ. ಹಾಗಾದರೆ ಕೃಷಿ ಕ್ರಾಂತಿ ಹಾಗೂ ಅದು ಸಂಬಂಧಿಸಿದ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಜೋಡಿ ಸರಿಯಾಗಿದೆ ಎಂಬುದನ್ನು ಗುರುತಿಸಿರಿ. ಹಳದಿ ಕ್ರಾಂತಿ ಎಣ್ಣೆ ಬೀಜಗಳ ಉತ್ಪಾದನೆಗೆ ಸಂಬಂಧಿಸಿದೆ. ಇದು ಸರಿಯಾಗಿದೆ. ಸರ್ಕಾರವು ಜನರ ಆರ್ಥಿಕ ಚಟುವಟಿಕೆಗಳ ಮೇಲಿನ ತನ್ನ ಅನಗತ್ಯ ನಿಯಂತ್ರಣ ಮತ್ತು ನಿರ್ಬಂಧಗಳನ್ನು ಸಡಿಲಗೊಳಿಸಿ ಮುಕ್ತ ಅರ್ಥವ್ಯವಸ್ಥೆಗೆ ಅವಕಾಶ ಮಾಡಿಕೊಡುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಉದಾರೀಕರಣ ಎಂದು ಕರೆಯುತ್ತಾರೆ. ಭಾರತದ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ರೂಪಿಸಿದಂತಹ ಪೂರಾ ಯೋಜನೆಯು ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಗ್ರಾಮೀಣ ಅಭಿವೃದ್ಧಿಗಾಗಿ ರೂಪಿಸಿದ ಮಾದರಿ ಯೋಜನೆ ಆಗಿತ್ತು. ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಯಾರು? ಮಹಾತ್ಮ ಗಾಂಧೀಜಿ. ಜಗತ್ತಿನ ಪ್ರಮುಖ ಜಲಸಂಧಿಗಳಲ್ಲಿ ಒಂದಾದ ಇಂಗ್ಲಿಷ್ ಕಾಲುವೆ ಈ ಕೆಳಗಿನ ಯಾವುದರ ನಡುವೆ ಸಂಪರ್ಕ ಕಲ್ಪಿಸುತ್ತದೆ? ಇಂಗ್ಲಿಷ್ ಕಾಲುವೆ ಬ್ರಿಟನ್ ಮತ್ತು ಫ್ರಾನ್ಸ್ ನಡುವೆ ಸಂಪರ್ಕ ಕಲ್ಪಿಸುತ್ತದೆ. ಈ ಕೆಳಕಂಡ ಯಾವ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ
ಸ್ಮೈಲಿಂಗ್ ಬುದ್ಧ ಎಂಬ ಹೆಸರಿನ ಪೋಖ್ರಾನ್-1 ಅಣು ಪರೀಕ್ಷೆಯನ್ನು ನಡೆಸಲಾಯಿತು. ನಾಲ್ಕನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಪ್ರವಾಸೋದ್ಯಮ ಸ್ಪರ್ಧಾತ್ಮಕ ವರದಿ ಸೂಚ್ಯಂಕವನ್ನು ಯಾವ ಸಂಸ್ಥೆ ಬಿಡುಗಡೆಗೊಳಿಸುತ್ತದೆ? ವರ್ಲ್ಡ್ ಎಕನಾಮಿಕ್ ಫಾರಂ. 2011ರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ. ಹಾಗಾದರೆ ಅತಿ ಕಡಿಮೆ ಜನಸಂಖ್ಯೆಯುಳ್ಳ ರಾಜ್ಯ ಯಾವುದು? ಸಿಕ್ಕಿಂ. ಸಾವಿರಾರು ಜನರ ಸಾವು ನೋವಿಗೆ ಕಾರಣವಾದ ಭೋಪಾಲ್ ಅನಿಲ ದುರಂತ ಈ ಕೆಳಕಂಡ ಯಾವ ವರ್ಷದಲ್ಲಿ ನಡೆಯಿತು? ಡಿಸೆಂಬರ್ 1984ರಲ್ಲಿ. ಕೃಷಿ ಭೂಮಿಯಿಂದ ಅಧಿಕ ಪ್ರಮಾಣದ ಸಾರಜನಕವು ಕೆರೆ ಮತ್ತು ನೀರಿನ ತಾಣಗಳಿಗೆ ಬಿಡುಗಡೆಯಾಗುವುದರಿಂದ ಅಲ್ಲಿ ಆಲ್ಗೆ ಮತ್ತು ಜಲಸಸ್ಯಗಳು ಬೆಳೆಯತೊಡಗುತ್ತವೆ. ಜೀವಶಾಸ್ತ್ರದಲ್ಲಿ ಈ ವಿದ್ಯಮಾನವನ್ನು ಏನೆಂದು ಕರೆಯುತ್ತಾರೆ? ಯೂಟ್ರೋಫಿಕೇಶನ್ ಎಂದು ಕರೆಯುತ್ತಾರೆ. ಆಮ್ಲ ಮಳೆಗೆ ಕಾರಣವೇನು? ದಹನ ಕ್ರಿಯೆಯಲ್ಲಿ ಬಿಡುಗಡೆಯಾದ ಅನಿಲಗಳು ನೀರಿನೊಂದಿಗೆ ಸೇರುವುದರಿಂದ ಆಮ್ಲಮಳೆ ಉಂಟಾಗುತ್ತದೆ. ಬೆಂಕಿ ಮತ್ತು ಹೊಗೆ ಕಾರುವ ಬಾಂಬುಗಳ ತಯಾರಿಕೆಯಲ್ಲಿ ಈ ಕೆಳಗಿನ ಯಾವುದನ್ನು ಉಪಯೋಗಿಸುತ್ತಾರೆ? ಬಿಳಿ ರಂಜಕವನ್ನು ಉಪಯೋಗಿಸುತ್ತಾರೆ. 0 ಡಿಗ್ರಿ ಸೆಲ್ಸಿಯಸ್ ಇದನ್ನು ಕೆಲ್ವಿನ್ಗೆ ಪರಿವರ್ತಿಸಿದಾಗ 273 ಕೆಲ್ವಿನ್ ಆಗುತ್ತದೆ. ಪ್ರೆಷರ್ ಕುಕ್ಕರ್ನಲ್ಲಿ ಆಹಾರ ಬೇಗನೆ ತಯಾರಾಗಲು ಪ್ರಮುಖ ಕಾರಣವೇನು? ನೀರಿನ ಕುದಿಯುವ ಬಿಂದು ಹೆಚ್ಚುತ್ತಾ ಹೋಗುತ್ತದೆ. ಜಲಾನಿಲ ಎಂಬುದು ಈ ಕೆಳಗಿನ ಯಾವುದರ ಮಿಶ್ರಣವಾಗಿದೆ? ಕಾರ್ಬನ್ ಮೊನಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲದ ಮಿಶ್ರಣವಾಗಿದೆ. ಅರವಳಿಕೆಗಾಗಿ ಅಪೇಕ್ಷಿತ ಶಸ್ತ್ರಚಿಕಿತ್ಸೆ ಸಂದರ್ಭಗಳಲ್ಲಿ ಪ್ರಮುಖವಾಗಿ ಈ ಕೆಳಗಿನ ಯಾವುದನ್ನು ಬಳಸುತ್ತಾರೆ? ಅರವಳಿಕೆಯಲ್ಲಿ ಕ್ಲೋರೋಫಾರ್ಮ್ ಅನ್ನು ಬಳಸುತ್ತಾರೆ. ಈ ಕೆಳಗೆ ಕೊಟ್ಟಿರುವ ನಾಣ್ಯಗಳಲ್ಲಿ ಯಾವ ನಾಣ್ಯವು ಹೆಚ್ಚಿನ ಜಡತ್ವವನ್ನು ಹೊಂದಿದೆ? ₹5 ನಾಣ್ಯ, ಏಕೆಂದರೆ ಅದು ಹೆಚ್ಚು ಭಾರವಾಗಿರುತ್ತದೆ. ಪ್ಲಾಸ್ಮೋಡಿಯಂ ವೈವಾಕ್ಸ್ ಎಂಬ ಸೂಕ್ಷ್ಮಾಣು ಜೀವಿಯಿಂದ ಬರುವ ರೋಗ ಯಾವುದು? ಮಲೇರಿಯಾ. ಆಧುನಿಕ ರೇಡಿಯೋದ ಆವಿಷ್ಕಾರಕ ಎಂದು ಈ ಕೆಳಗಿನ ಯಾರನ್ನು ಗುರುತಿಸಲಾಗಿದೆ? ಗುಗ್ಲಿಯೆಲ್ಲೋ ಮಾರ್ಕೋನಿ ಅವರನ್ನು.